ಡಾಕ್ಟರ್ BR ಅಂಬೇಡ್ಕರ್ ಯುವಕ ಸಂಘದ ವತಿಯಿಂದ ಪ್ರತಿಷ್ಠಾಪಿಸಲ್ಪಡುವ ಶ್ರೀ ವಿನಾಯಕ ಮಹೋತ್ಸವದ ಕಾರ್ಯಕ್ರಮ ಇಲ್ಲಿನ ನಗರದ ಜನತೆಗೆ ಒಂದು ತಿಂಗಳು ಸಹ ಮನರಂಜನೆ ಸಿಗುತ್ತದೆ. ಗಣೇಶೋತ್ಸವ ಈಗ 33ನೇ ವರ್ಷಕ್ಕೆ ಕಾಲಿಟ್ಟಿದ್ದು ಇಲ್ಲಿ ದಿನನಿತ್ಯ ವಿಶೇಷ ಪೂಜೆ ಪುನಸ್ಕಾರಗಳನ್ನು ನೆರವೇರಿಸಲಾಗುತ್ತದೆ. ಪೂಜೆಯ ಜೊತೆಗೆ ವಿವಿಧ ಸಾಂಸ್ಕೃತಿಕ ಕಾರ್ಯಕ್ರಮಗಳು, ಭಜನೆ, ಕೀರ್ತನೆ, ಆರ್ಕೆಸ್ಟ್ರಾ, ರಸಮಂಜರಿ, ಸ್ಥಳೀಯ ಕಲಾವಿದರಿಗೆ ಅವಕಾಶ ನೀಡುವುದರ ಜೊತೆಗೆ ಇಲ್ಲಿನ ವಿವಿಧ ಆಟಿಕೆಗಳು ಮಕ್ಕಳನ್ನು ತನ್ನತ್ತ ಸೆಳೆಯುತ್ತಿದೆ. ವಿವಿಧ ರೀತಿಯ ತಿಂಡಿ ತಿನಿಸುಗಳು, ಗೃಹ ಉಪಯೋಗಿ ವಸ್ತುಗಳು ಮಾರಾಟ ಮಾಡಲಾಗುತ್ತಿದ್ದು ಇದು ನಗರದ ಜನತೆಗೆ ಸುವರ್ಣಾವಕಾಶವಾಗಿದೆ. ಪ್ರತಿ ಸಂಜೆ 5 ಗಂಟೆಗೆ ಪ್ರಾರಂಭವಾಗುವ ಇಲ್ಲಿನ ಕಾರ್ಯಕ್ರಮಗಳು ರಾತ್ರಿ 11 ಗಂಟೆಯವರೆಗೆ ನಡೆಯುತ್ತದೆ. ಈ ಕಾರ್ಯಕ್ರಮವನ್ನು ನೋಡಲು ಇಲ್ಲಿನ ಜನರು ಉತ್ಸಾಹದಿಂದ ಇಲ್ಲಿಗೆ ಆಗಮಿಸುತ್ತಾರೆ. ನಗರದ ಜನತೆಗೆ ಮನರಂಜನೆ ಕೊಡುವ ಉದ್ದೇಶದಿಂದ ಗಣೇಶೋತ್ಸವ ಜೊತೆಗೆ ಇಂತಹ ಹಲವಾರು ಕಾರ್ಯಕ್ರಮಗಳನ್ನು ಮಾಡಿಕೊಂಡು ಬರಲಾಗುತ್ತಿದೆ ಎಂದು ಡಾಕ್ಟರ್ BR ಅಂಬೇಡ್ಕರ್ ಯುವಕ ಸಂಘದ ಅಧ್ಯಕ್ಷ ಚಂದ್ರು ಬೆಳಗೆರೆ ಪಬ್ಲಿಕ್ ನ್ಯೂಸ್ ಜೊತೆ ಮಾತನಾಡಿದ್ದಾರೆ. ಅವರು ಏನು ಹೇಳಿದ್ದಾರೆ ಕೇಳೋಣ ಬನ್ನಿ. ಆಚರಿಸುವ 33ನೇ ವರ್ಷದ ವಿನಾಯಕ ಮಹೋತ್ಸವದ 4ನೇ ದಿನದ ಕಾರ್ಯಕ್ರಮ ಭಕ್ತ ಮಹಾಶಯರು ಭಾಳ ಹೆಚ್ಚಿನ ಸಂಖ್ಯೆಯಲ್ಲಿ ಆಗಮಿಸುತ್ತಿದ್ದಾರೆ. ವಿಶೇಷ ಏನಪ್ಪ ಅಂತಂದರೆ ನಮ್ಮ ಚಳ್ಳಕೆರೆಯಲ್ಲಿ ಯಾವುದೇ ಥರವಾದ ಒಂದು ಎಂಟರ್ಟೈನ್ಮೆಂಟು ಇಲ್ಲ. ಹಾಗಾಗಿ ಒಂದು ಪಿಕ್ನಿಕ್ ಹೋಗೋದಕ್ಕೂ ಇಲ್ಲ ಒಂದು ಪ್ರವಾಸ ಹೋಗೋದಕ್ಕಂಥ ಸ್ಥಳಗಳು ಯಾವಿವೆ. ನಮ್ಮ ವಿನಾಯಕ ಮಹೋತ್ಸವದ ಕಾರ್ಯಕ್ರಮಕ್ಕೆ ವಿಶೇಷವಾಗಿ ಅಮ್ಯೂಸ್ಮೆಂಟ್ ಪಾರ್ಕ್ ಎಕ್ಸಿಬಿಷನ್ ಎಲ್ಲ ಅಳವಡಿಸಿದ್ರಿಂದ ಎಲ್ಲ ಮಹಿಳೆಯರಿಗೂ ಮಕ್ಕಳಿಗೂ ಬೇಕಾದಂಥ ಮತ್ತು ಗೃಹ ಉಪಯೋಗಿ ವಸ್ತುಗಳು ಮತ್ತು ಮಹಿಳೆಯರಿಗೆ ಬೇಕಾಗಿರ್ತಕ್ಕಂಥ ಬಳೆ ಇನ್ನೂ ಇತರೆ ಎಲ್ಲ ವಸ್ತುಗಳು ಇಲ್ಲಿ ಸಿಗ್ತವೆ. ಮತ್ತು ಮಕ್ಕಳಿಗೆಲ್ಲ ಆಟ ಆಡೋದಕ್ಕೆ ಚಿಲ್ಡ್ರನ್ಸು ಕಿಡ್ಸ್ ಅವು ಇದ್ದಾವೆ. ಹಾಗಾಗಿ ಏನು ನಮ್ಮ ಚಳ್ಳಕೆರೆಯಲ್ಲಿ ಇದು ಒಂದು ತಿಂಗಳು ಎಂಟರ್ಟೈನ್ಮೆಂಟ್ ಇರುತ್ತೆ. ಈ ವರ್ಷನೂ ಸಮೇತ ಒಂದು ತಿಂಗಳು ವಿನಾಯಕ ಮಹೋತ್ಸವ ಮಾಡ್ತಾ ಇರೋದು. ಈ ವರ್ಷ ವಿಶೇಷ ಅಂತಂದರೆ ನಾವು ದಿನಾಂಕ 27/8/25 ಬುಧವಾರ ದಿನ ನಾವು ಪ್ರತಿಷ್ಠಾಪನೆ ಮಾಡಿ 31 ದಿನಗಳ ಕಾಲ ಹರಿಕಥಾ ಕಾರ್ಯಕ್ರಮಗಳು ಮತ್ತು ರಸಮಂಜರಿ ಕಾರ್ಯಕ್ರಮ ಮತ್ತು ವಾದ್ಯಗೋಷ್ಠಿಗಳನ್ನು ಸಮೇತ ಹೊರ ಜಿಲ್ಲೆಯಿಂದ ಬಂದಿರತಕ್ಕಂಥ ಭದ್ರಾವತಿಯವರು ಫೇಮಸ್ ನಮ್ಮ ಕರ್ನಾಟಕದಲ್ಲಿ. ಆ ವಾದ್ಯಗೋಷ್ಠಿಗಳು ಮತ್ತು ಮುಖ್ಯವಾಗಿ ನಮ್ಮ ಚಳ್ಳಕೆರೆ ನಗರದ ಎಲ್ಲ ಸ್ಥಳೀಯ ಕಲಾವಿದರಿಗೂ ನಾವು ಅವಕಾಶ ಕೊಡ್ತಕ್ಕಂಥ ಬಂದಿದ್ವಿ. ಇವತ್ತಿನ ದಿನ ಏನು ಚಳ್ಳಕೆರೆಯಲ್ಲಿ ಒಂದು 5 ಆರ್ಕೆಸ್ಟ್ರು ಸ್ಥಾಪನೆ ಮಾಡಿದ್ದಾರೆ. ಆ 5 ಆರ್ಕೆಸ್ಟ್ರಲ್ಲಿ ಇರ್ತಕ್ಕಂಥ ಎಲ್ಲ ಕಲಾವಿದರಿಗೆ ನಮ್ಮ ಸಂಘದ ವತಿಯಿಂದಲೇ ನಾವು ಅವಕಾಶ ಕೊಟ್ಟಿದ್ವಿ. ಅದೊಂದು ಸಂತೋಷದ ವಿಷಯ. ಇವತ್ತಿಗೂ ಸಮೇತ ನಮ್ಮ ಚಳ್ಳಕೆರೆಗೆ ಎಲ್ಲ ಕಲಾವಿದರು ನಮ್ಮನ್ನು ನೆನೆಸ್ತಾರೆ. ಅಣ್ಣ, ನೀವು ನಮಗೊಂದು ಅವಕಾಶ ಕೊಟ್ಟಿದ್ದಕ್ಕೆ ನಾವೊಂದು ವಾದ್ಯಗೋಷ್ಠಿಗಳನ್ನ ಪ್ರಾರಂಭ ಮಾಡ್ಕೊಂಡಿದ್ವಿ ಅಂತ. ಆ ಸ್ಥಳೀಯ ಎಲ್ಲ ಕಲಾವಿದರು ಏನು ವಾದ್ಯಗೋಷ್ಠಿ ಮಾಡ್ಕೊಂಡಿದ್ದಾರೆ ಅವ್ರಿಗೊಂದು ಅವಕಾಶ ಕೊಟ್ಟಿದ್ವಿ. ಹೊರ ಜಿಲ್ಲೆಯವ್ರಿಗೂ ಸಮೇತ ಅವಕಾಶ ಕೊಟ್ಟಿದ್ವಿ.